ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಯಾವಾಗಾದ್ರೂ ಈ ಒಂದು ಪ್ರಶ್ನೆ ಕಾಡಿದ್ಯಾ? ಯಾಕೆ ಚಂದ್ರ ಪ್ರತಿ ತಿಂಗಳು ಪ್ರತಿ ದಿನ ಒಂದೊಂದು ನಕ್ಷತ್ರದಲ್ಲಿ ಆ, ಒಂದೊಂದು ನಕ್ಷತ್ರದಲ್ಲೂ ಚಲನೆ ಮಾಡ್ತಾ ಇರ್ತಾನೆ ಅಂತ? ಅಂದ್ರೆ ಒಂದೊಂದು ದಿನನೂ ಸಹ ಒಂದೊಂದು ನಕ್ಷತ್ರದಲ್ಲಿ ಚಲನೆ ಮಾಡ್ತಾ ಇರ್ತಾನೆ ಇಡೀ ತಿಂಗಳಲ್ಲಿ ಅಂತ ಎಂದಾರು ಇದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಇದಕ್ಕೆ ಉತ್ತರ ಏನಂದ್ರೆ, ಇದರಲ್ಲಿ 2 ಉತ್ತರ ಇದೆ. ಯಾಕೆ ಚಂದ್ರ ದೇವ ಇಡೀ 27 ನಕ್ಷತ್ರನೂ ಸಹ ಪ್ರತಿ ದಿನಾನೂ ಸಹ ಒಂದೊಂದೇ ನಕ್ಷತ್ರದಲ್ಲಿ ಚಲನೆ ಮಾಡ್ತಾ ಇರ್ತಾರೆ ಅಂತ? ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಉಲ್ಲೇಖ ಇದೆ, ಮತ್ತೆ ಪೌರಾಣಿಕ ಶಾಸ್ತ್ರದಲ್ಲೂ ಉಲ್ಲೇಖ ಇದೆ. ನಾವಿವಾಗ ಪೌರಾಣಿಕ ಶಾಸ್ತ್ರ ಆಂಗಲ್ ಅಲ್ಲಿ ಮಾತಾಡ್ತಾ ಬರೋಣ. ಪೌರಾಣಿಕ ಶಾಸ್ತ್ರದ ಕತೆ ಏನಂತ ಅಂದ್ರೆ, ಏನಕ್ಕೆ ಚಂದ್ರದೇವ ಒಂದೊಂದು ದಿನಾನು ಒಂದೊಂದು ನಕ್ಷತ್ರದಲ್ಲಿ ಚಲನೆ ಮಾಡ್ತಾ ಇರ್ತಾರೆ ಅಂತ ಅಂದ್ರೆ, ಒಂದು ಯುಗದಲ್ಲಿ ಅಂದ್ರೆ ಚತುರ್ಯುಗಗಳು ತುಂಬಾ ನಡೀತಾ ಇರತ್ತೆ. ಈಗ ನಾವೇ ಆಲ್ಮೋಸ್ಟ್ 28ನೆಯ ಚತುರ್ಯುಗದಲ್ಲಿ ಇದ್ದೀವಿ, ವೈವಸ್ವತ ಮನ್ವಂತರದಲ್ಲಿ. ಸೊ ಈ ತರ ಎಷ್ಟೊಂದು ಮನ್ವಂತರಗಳು, ಎಷ್ಟೊಂದು ಯುಗಗಳು ಆಲ್ರೆಡಿ ಕಳೆದೋಗಿದೆ. ಇದೇ ತರ ಆಲ್ರೆಡಿ ಕಳೆದೋಗಿರೋಂತಹ ಒಂದು ಚತುರ್ಯುಗದ ಸತ್ಯಯುಗದಲ್ಲಿ ಪ್ರಜಾಪತಿ ದಕ್ಷ ಅಂತ ಇದ್ರು. ಈ ಪ್ರಜಾಪತಿ ದಕ್ಷ ಯಾರಂತ ಅಂದ್ರೆ ತ್ರಿಮೂರ್ತಿಗಳಿದಾರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ, ಆ ಬ್ರಹ್ಮದೇವನ ಮಗ ಬಂದ್ಬಿಟ್ಟು ಈ ದಕ್ಷ ಪ್ರಜಾಪತಿ. ಈ ದಕ್ಷ ಪ್ರಜಾಪತಿಗೆ ಒಬ್ರು ಹೆಂಡತಿ ಇದ್ರು, ಅವ್ರ ಹೆಸರು ಪ್ರಸೂತಿ ಅಂತ. ಈ ಪ್ರಸೂತಿ ಬಂದ್ಬಿಟ್ಟು ಮನುನ ಮಗಳು, ಆಯ್ತಾ? ಈ ಪ್ರಜಾಪತಿ ದಕ್ಷ ಮತ್ತೆ ಪತ್ನಿ ಪ್ರಸೂತಿಗೆ 27 ಹೆಣ್ಮಕ್ಳು ಇದ್ರು. ಅದ್ರ ಜೊತೆಗೆ ಮಾ ಪಾರ್ವತಿ ಕೂಡ ಒಬ್ಳು ಮಗಳು. ಅವರೇ ಬಂದ್ಬಿಟ್ಟು ಮಾ ಪಾರ್ವತಿ ದಕ್ಷ ಪ್ರಜಾಪತಿಯ ಮಗಳಾಗಿದ್ದಲ್ಲ, ಆವಾಗ ಅವ್ರ ಹೆಸರು ಸತಿ ಅಂತ ಆಗಿತ್ತು, ಆಯ್ತಾ? ಅವ್ರ ಸತಿಯ ಹೊರತಾಗಿ ಇನ್ನು 27 ಜನ ಹೆಣ್ಮಕ್ಳು ಏನಿದ್ರು, ಆ 27 ಜನ ಹೆಣ್ಮಕ್ಳೇ ಮುಂದಕ್ಕೆ ನಕ್ಷತ್ರಗಳಾಗ್ತಾರೆ. ಯಾಕಂತ ಅಂದ್ರೆ ದಕ್ಷ ಪ್ರಜಾಪತಿ ಅವನ 27 ಹೆಣ್ಮಕ್ಳನ್ನ ಚಂದ್ರದೇವ ಒಬ್ಬಂಗೆ ಕೊಟ್ಬಿಟ್ಟು ಮದುವೆ ಮಾಡ್ತಾರೆ. ಹಂಗಾಗಿ ಆ ತರ ದಕ್ಷ ಪ್ರಜಾಪತಿ ಅವರ 27 ಹೆಣ್ಮಕ್ಳನ್ನು ಚಂದ್ರದೇವಂಗೆ ಮದುವೆ ಮಾಡಿಕೊಟ್ಟಾಗ ಚಂದ್ರದೇವ ಪ್ರತಿಜ್ಞೆ ಮಾಡ್ತಾರೆ, ನಾನು ನನ್ನ 27 ಪತ್ನಿಯರಿಗೂ ಸಹ ಸಮವಾದ ಸಮಯ ಕೊಡ್ತೀನಿ. ಹಂಗಾಗಿ ನಾನು ಇಡೀ ತಿಂಗಳಲ್ಲಿ ಪ್ರತಿ ದಿನಾನೂ ಸಹ ಒಂದೊಂದು ನಕ್ಷತ್ರ ಅಂದ್ರೆ ಒಂದೊಂದು ಪತ್ನಿಯ ಜೊತೆ ಕಾಲ ಕಳೆದಂಗೂ ಒಂದೊಂದು ನಕ್ಷತ್ರದಲ್ಲಿ ಚಲನೆ ಮಾಡ್ತಾ ಇರ್ತೀನಿ ಅಂತ ತೋರಿಸುತ್ತೆ. ಹಂಗಾಗಿ ಚಂದ್ರದೇವ ಇಡೀ ತಿಂಗಳಲ್ಲಿ ಪ್ರತಿ ದಿನಾನೂ ಸಹ ಒಂದೊಂದು ನಕ್ಷತ್ರದಲ್ಲಿ ಚಲನೆ ಮಾಡ್ತಾ ಇರ್ತಾರೆ. ಇದು ನಮ್ಮ ಪೌರಾಣಿಕ ಕಥೆಯ ಹಿನ್ನೆಲೆ. ಏನಕ್ಕೆ ಚಂದ್ರದೇವ ಒಂದೊಂದು ದಿನಾನೂ ಸಹ ಒಂದೊಂದು ನಕ್ಷತ್ರದಲ್ಲಿ ಚಲನೆ ಮಾಡ್ತಾ ಇರ್ತಾರೆ ಅಂತ. ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ಇವಾಗ ಈ ಒಂದು ಭೂಮಿಯಲ್ಲಿ ಈ ತರ ಎಷ್ಟೊಂದು ಭೂಮಿಗಳೇ ಇದೆ. ಅದು ನಮ್ಮ ಈ ಭೂಮಿ ಅಂದ್ರೆ ಚತುರ್ಮುಖ ಬ್ರಹ್ಮ ಇರುವಂತ ಈ ಭೂಮಿಯಲ್ಲಿ, ಸೃಷ್ಟಿ ಮಾಡಿರುವಂತ ಈ ಭೂಮಿಯಲ್ಲಿ 27 ನಕ್ಷತ್ರಗಳಿದಾವೆ. ಆ 27 ನಕ್ಷತ್ರಗಳನ್ನು ಸಹ ಈ ಚಂದ್ರದೇವ ಒಂದೊಂದು ದಿನ ಚಲನೆ ಮಾಡ್ತಾ ಇರ್ತಾರೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತ ಅಂದ್ರೆ, ಇಡೀ ನಮ್ಮ ಭೂಮಂಡಲನ ತಗೊಂಡ್ರೆ ನಮ್ಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ರಾಶಿಗಳಿದೆ. ಆ 12 ರಾಶಿಗಳನ್ನ ನೀವು ಕಂಪ್ಲೀಟ್ ಆಗಿ ಒಂದು ಇಡೀ ಚೌಕಾಕಾರದಲ್ಲಿ ಕಂಪ್ಲೀಟ್ ಡಿವೈಡ್ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ 27 ಭಾಗಗಳಾಗಿ ವಿಭಜನೆ ಆಗುತ್ತೆ, ಆಯ್ತಾ? ಆ ತರ 27 ಭಾಗಗಳು ವಿಭಜನೆ ಆದಾಗ 2 ರಾಶಿಗೂ ಸಹ 2 ನಕ್ಷತ್ರ ಅಲ್ಲ, 2 ನಕ್ಷತ್ರ ಮತ್ತೆ ಇನ್ನೊಂದು ನಕ್ಷತ್ರದ ಕಾಲ್ ಭಾಗ ಒಂದು ರಾಶಿಗೆ ಬೀಳುತ್ತೆ, ಇನ್ನು ಕಾಲ್ ಭಾಗ ಅದೇ ನಕ್ಷತ್ರದ್ದು ಇನ್ನೊಂದು ರಾಶಿಗೆ ಬೀಳುತ್ತೆ. ಹಂಗಾಗಿ 27 ನಕ್ಷತ್ರ 12 ರಾಶಿಗಳಿಗೆ ಈಕ್ವಲ್ ಆಗಿ ವಿಭಜನೆ ಆಗಿದೆ. ಹಾಗಾಗಿ ಚಂದ್ರದೇವ ಈ ಪ್ರತಿ ಒಂದು ನಕ್ಷತ್ರಕ್ಕೂ ಸಹ
ಚಲನೆ ಮಾಡ್ತಾ ಇರ್ತಾರೆ. ಸೊ ಅವರ ಪ್ರತಿಯೊಂದು ಪತ್ನಿಗೂ ಸಹ ಪ್ರತಿದಿನವೂ ಸಹ ಸಮಯ ಕೊಡ್ತಾ ಅದು ನಮ್ಮ ಮಾನಸಿಕವಾಗಿ ನಮಗೆ ಪರಿಣಾಮ ಬೀಳ್ತಾ ಇರುತ್ತೆ. ಯಾಕಂದರೆ ಚಂದ್ರ ಅಂದೇನು, ಚಂದ್ರ ನಮ್ಮ ಮನಸ್ಥಿತಿನ ತೋರಿಸುತ್ತೆ. ಸೊ ಚಂದ್ರ ಆಯಾ ನಕ್ಷತ್ರದಲ್ಲಿ ಚಲನೆ ಮಾಡ್ತಾ ಇರ್ತಾರೋ ಹಂಗಂಗೆ ನಮ್ಮ ಮನಸ್ಥಿತಿನೂ ಕೂಡ ಬದಲಾಗ್ತಾ ಇರುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಚಂದ್ರದೇವ ಒಂದೊಂದು ದಿನಾನೂ ಸಹ ಒಂದೊಂದು ನಕ್ಷತ್ರದಲ್ಲಿ ಚಲನೆ ಮಾಡ್ತಾ ಇರ್ತಾರೆ ಆ್ಯಂಡ್ ಅದು ಹೆಂಗೆ ನಮಗೆ ಮಾನಸಿಕವಾಗಿ ಪರಿಣಾಮ ಬೀಳ್ತಾ ಇರುತ್ತೆ ಅಂತ. ಸೊ ಐ ಹೋಪ್ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಚಂದ್ರದೇವಂಗೆ 27 ಪತ್ನಿಯರಿದ್ದರು. ಆ 27 ಪತ್ನಿಯರೇ ನಕ್ಷತ್ರಗಳಾಗಿ ಈಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಮಾನಸಿಕವಾಗಿ ನಮಗೆಲ್ಲ ಪ್ರಭಾವ ಪ್ರತಿನಿತ್ಯನೂ ಬೀಳ್ತಾ ಇರುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಈ ಕತೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಒತ್ತಿ. ಸೊ ನಿಮ್ಗೆ ಈ ಥರ ಮತ್ತಷ್ಟು ಕತೆಗಳು ನೋಟಿಫೈ ಆಗ್ತಾ ಇರುತ್ತೆ. ಅಲ್ಲಿ ತನಕ ಮುಂದಿನ ವಿಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ.